ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಇದು ತಮಿಳುನಾಡಿನಲ್ಲಿ ನಡೆದ ಭಯಾನಕ ಭೀಕರ ಬೀಭತ್ಸ ಗಂಭೀರ ಘಟನೆ ಕಣ್ರಿ. ಹೌದು, ತಮಿಳುನಾಡಿನ ಸುಡೂರು ಎಂಬಲ್ಲಿ 10 ವರ್ಷದ ಬಾಲಕಿಯ ಮೇಲೆ ಭಯಾನಕವಾಗಿ ಬೀಭತ್ಸವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪ್ರಕರಣ ಕಣ್ರಿ. ಈ ಪ್ರಕರಣ ಸಂಬಂಧ ತಮಿಳುನಾಡಿನ ಹಿರಿಯ ಪೊಲೀಸ್ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದಿರುತ್ತಾರೆ. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಈ ಭಯಾನಕ ಭೀಕರತೆಯ ಗಂಭೀರತೆ ಈ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿ ಇರಲಿಲ್ಲ. ಏನ್ರಿ ಇವರ ನಗು? ಈ ನಗು ಕೈಯುಗುರು ಕಚ್ಚುವುದು ಏನ್ರಿ, ಕೈ ತಿರಿಸುವುದು ಏನ್ರಿ? ಭಯಾನಕ ನಗು, ಒಂದು ಚೂರು ಗಂಭೀರತೆ ಇಲ್ಲದಂತ ಹಿರಿಯ IPS ಅಧಿಕಾರಿಗಳು ಕಣ್ರಿ ಇವರು. ಈ ಅಧಿಕಾರಿಗಳನ್ನು ಇಲ್ಲಿ ಲಾಫಿಂಗ್ ಕ್ಲಾಸಿಗೆ ಸೇರಿಸಬೇಕಾಗುತ್ತದೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಸ್ಪಷ್ಟವಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಈ 3 ಜನ ಹಿರಿಯ IPS ಅಧಿಕಾರಿಗಳನ್ನು ತಕ್ಷಣದಿಂದಲೇ ಅಮಾನತುಪಡಿಸಿದ್ದಾರೆ. ಆದರೆ ಇಲ್ಲಿ ಹೇಳಬೇಕಾದ ಒಂದು ವಿಚಾರ ಕಣ್ರಿ, ಒಂದು ಬಾಲಕಿಯ ಮೇಲೆ ಭೀಕರವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿರುತ್ತದೆ. ಆದರೆ ಈ ಹಿರಿಯ ಅಧಿಕಾರಿಗಳಿಗೆ ಅದ್ಯಾವುದು ಗಂಭೀರ ಎನಿಸಿಲ್ಲ. ನೋಡ್ರಿ ಯಾವ ರೀತಿ ನಗಾಡುತ್ತಿದ್ದಾರೆ ಎಂಬುದು. ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಹಿರಿಯ ಅಧಿಕಾರಿಗಳ ವರ್ತನೆ ಇಲ್ಲಿ ನಾಗರಿಕರಲ್ಲಿ ತೀವ್ರ ಆಕ್ರೋಶ ಮೂಡಿಸಿದೆ. ಹೌದು ಕಣ್ರಿ, ಆ ಬಾಲಕಿಯನ್ನು ಕಳೆದುಕೊಂಡ ಕುಟುಂಬದ ಪರಿಸ್ಥಿತಿ ಏನು? ಈ ಹಿರಿಯ ಅಧಿಕಾರಿಗಳು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಡುತ್ತಿರುವುದಾದರೂ ಏನ್ರಿ? ಮೈ ಬಿಚ್ಚಿ ನಗುತ್ತಿರುವಂತ ಈ ದೃಶ್ಯ ಇಡೀ ದೇಶವೇ ಬೆಚ್ಚಿ ಬೀಳುವಂತಿದೆ ಕಣ್ರಿ. ಕರ್ನಾಟಕ ಹಾಗೂ ತಮಿಳುನಾಡು ಇಡೀ ರಾಜ್ಯದಲ್ಲಿಯೇ ಹಾಗೂ ದೇಶದಲ್ಲಿಯೇ ಈ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. 10 ವರ್ಷದ ಪುಟ್ಟ ಬಾಲಕಿಗೆ ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡುತ್ತಾರೆಂದರೆ ಈ ಪೊಲೀಸ್ ಅಧಿಕಾರಿಗಳು ಈ ಸಂಬಂಧ ಪತ್ರಿಕಾಗೋಷ್ಠಿಯನ್ನು ಕರೆದು ಇಲ್ಲಿ ಈ ರೀತಿ ನಕ್ಕು ಇಡೀ ದೇಶದ ಮಾನ ಮರ್ಯಾದೆಯನ್ನೇ ಈ ಹಿರಿಯ IPS ಅಧಿಕಾರಿಗಳು ಇಲ್ಲಿ ತೆಗೆದಿದ್ದಾರೆ ಎಂದರೂ ತಪ್ಪಾಗಲಾರದು. IPS ಎಂದರೆ ಅದಕ್ಕೆ ಒಂದು ತನ್ನದೇ ಆದ ಘನತೆ ಗೌರವ ಇದೆ. ಆದರೆ ಈ 3 ಜನ ಅಧಿಕಾರಿಗಳು ಇಲ್ಲಿ IPS ಮರ್ಯಾದೆಯನ್ನೇ ಮೋರಾಬಟ್ಟೆ ಮಾಡಿದ್ದಾರೆ ಕಣ್ರಿ. ಇದು ತಮಿಳುನಾಡಿನ ಭೀಕರ ದೃಶ್ಯವನ್ನು ನಾವು ನಿಮಗೆ ನಿಮ್ಮ CN23 ನ್ಯೂಸ್ ಚಾನೆಲ್ ನಲ್ಲಿ ತೋರಿಸುತ್ತಿದ್ದೇವೆ. ಏನೇ ಆದರೂ ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಅವರು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಮತ್ತೊಮ್ಮೆ ಚೀ ಎನ್ನುತ್ತೆ CN.